ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹತ್ ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ಆಯಿತು, ಅನಾಥ ವಾಹನಗಳ ಬಳಿಕ ಇದೀಗ ರಾಜಕಾಲುವೆ ವಿಚಾರಕ್ಕೆ ಮುಂದಾಗಿದೆ. ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಕ್ಕೆ ಈಗ ಜಿಬಿಎ ಮುಂದಾಗಿರತಕ್ಕಂಥದ್ದು. ರಾಜಕಾಲುವೆ ಒತ್ತುವರಿ ತೆರವಿಗೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆಯನ್ನು ನೀಡಿದ್ದಾರೆ. ರಾಜಕಾಲುವೆ ಒತ್ತುವರಿ ತೆರವುಗೊಳಿಸುವಂತೆ ಜಿಬಿಎಗೆ ಆದೇಶ ನೀಡಲಾಗಿದೆ. 4 ದಿಕ್ಕುಗಳಲ್ಲೂ ಕೂಡ 800 ಕಿಲೋಮೀಟರ್ಗೂ ಹೆಚ್ಚು ರಾಜಕಾಲುವೆಗಳ ಪರಿಶೀಲನೆ ನಡೀತಾ ಇದೆ. 100 ಕಡೆ ಒತ್ತುವರಿ ಜಾಗ ಈಗಾಗಲೇ ಜಿಬಿಎ ಅಧಿಕಾರಿಗಳು ಗುರುತಿಸಿದ್ದಾರೆ. ರಾಜಕಾಲುವೆ ಜಾಗ ಬಫರ್ ವಲಯದಲ್ಲಿ ಭಾರೀ ಪ್ರಮಾಣದ ಒತ್ತುವರಿ ಆಗಿರತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೃಷ್ಣ ಬೈರೇಗೌಡರು, ನಗರಾಭಿವೃದ್ಧಿ ಸಚಿವರಾಗಿರತಕ್ಕಂಥ ಕೃಷ್ಣ ಬೈರೇಗೌಡರು ಜಿಬಿಎ ಅಧಿಕಾರಿಗಳಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಇದುವರೆಗೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಅದರ ಜೊತೆಗೆ ಅನಧಿಕೃತ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ಯಾರ್ಯಾರು ವಾಹನಗಳನ್ನು ನಿಲ್ಲಿಸಲಾಯಿತು ಅಂತಹ ವಾಹನಗಳನ್ನು ಟೋಯಿಂಗ್ ಮೂಲಕ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ಕೆ ಮುಂದಾಯಿತು. ಈಗ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದೆ. ಯಾರ್ಯಾರು ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದು ಯಾರೇ ದೊಡ್ಡವರಾಗಿರ್ಬೋದು, ಹಣವಂತರಾಗಿರ್ಬೋದು, ಸಿರಿವಂತರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಂಥವರ ವಿರುದ್ಧ ಕ್ರಮ ಆಗುತ್ತೆ. ಅದರ ಜೊತೆಗೆ ಅದು ಎಂಥ ದೊಡ್ಡ ಕಟ್ಟಡಗಳು ಕೂಡ ಆಗಿದ್ರೂ ಪರವಾಗಿಲ್ಲ, ಅದನ್ನು ಹೊಡೆದು ನೆಲಸಮ ಮಾಡಿ ಅದನ್ನು ತೆರವು ಕಾರ್ಯಾಚರಣೆ ಮಾಡುವಂಥ ಕಾರ್ಯಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಸಚಿವರು ಕೃಷ್ಣ ಬೈರೇಗೌಡರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಒಂದಿಷ್ಟು ಬದಲಾವಣೆಗಳು ಎಲ್ಲೋ ಒಂದು ಕಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.